ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಿಂದ ಹೊರಬಂದಂತಹ ಕ್ಯೂಟ್ ಐಶ್ವರ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಐಶ್ವರ್ಯ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ತೇಜಸ್ವಿನಿ ಅವರೇ, ಹೇಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕಿಂತ ಮುಂಚೆ ನಾನೊಂದು ಕಾಂಪ್ಲಿಮೆಂಟ್ ಕೊಟ್ಬಿಡ್ಬೇಕು ನಿಮಗೆ. ಏನಂದ್ರೆ ನಾವು ನೋಡ್ತಾ ಇದ್ವಿ ನಿಮ್ ಟೀಮ್ ಮೇಟ್ಸ್ ಎಲ್ಲ ತುಂಬಾ ಜನ ಬಂದಿದ್ದಾರೆ, ನಿಮ್ಮನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಯೂಶಲಿ ಈ ತರದೆಲ್ಲ ಕಾನ್ಸೆಪ್ಟ್ ಒಂದು ಈ ಮುಂಬೈ ಆರ್ಟಿಸ್ಟ್ ಗಳೆಲ್ಲ ಜಾಸ್ತಿ ಮಾಡ್ತಾರೆ, ಅಂದ್ರೆ ತುಂಬಾ ಪ್ರೊಫೆಷನಲ್ ಆಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು ಅಂಡ್ ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳಿ. ಸೊ ನಿಮ್ ಟೀಮ್ ಬಗ್ಗೆ ಹೇಳ್ಬಿಡಿ ಫಸ್ಟ್. ನಿಜವಾಗ್ಲೂ ತುಂಬಾನೇ ಅಪ್ರಿಶಿಯೇಟ್ ಮಾಡಬೇಕು, ಬಿಕಾಸ್ ನಾನು ಬಿಗ್ ಬಾಸ್ ಒಳಗೆ ಯಾವಾಗ ಹೋಗ್ತೇನೋ ಅದಕ್ಕಿಂತ ಮುಂಚೆಯಿಂದನೂ ಈ ಟೀಮ್ ನನ್ನ ಜೊತೆಗಿದೆ. ನನ್ನ ಕಾಸ್ಟ್ಯೂಮ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ನನ್ನ ಎವ್ರಿ ಡೇ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಪ್ರತಿಯೊಂದನ್ನು ತುಂಬ ಸೂಕ್ಷ್ಮತೆಯಿಂದ ನೋಡ್ಕೊತಾ ಇದ್ರು. ಬಿಕಾಸ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನಾನು ಶೂಟಿಂಗಲ್ಲಿ ತುಂಬ ಬ್ಯುಸಿ ಇರ್ತೀನಿ. ಸೊ ಇದೆಲ್ಲ ಕೆಲಸ ಇವರು ನಮ್ಮ ಟೀಮ್ ಏನಿದೆಯೋ ಅವರೆಲ್ಲ ಮಾಡ್ತಾಯಿದ್ರು. ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರೋದು ಭರತ್ ಅವರು ಅಂತ, ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್, ಕಪಲ್ ಆಫ್ ಮೈ ಫ್ರೆಂಡ್ಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನನ್ನ ಡಿಸೈನರ್ ಬಂದು ಸಹನಾ ಅಂತ, ಕ್ಲೀಕ್ ಡಿಸೈನರ್ ಸ್ಟುಡಿಯೋ, ಆ್ಯಂಡ್ ನನ್ನ ಸ್ಟೈಲಿಸ್ಟ್ ಬಂದು ವರ್ಷಿಣಿ ಅಂತ. ಸೊ ಕೆಲವೊಂದಷ್ಟು ಬಟ್ಟೆಗಳು ಅವ್ರು ತುಂಬ ಸೂಕ್ಷ್ಮತೆಯಿಂದ ಸೆಲೆಕ್ಟ್ ಮಾಡಿ ನನಗೇನು ಸೂಟ್ ಆಗುತ್ತೆ ಏನಿಲ್ಲ, ಬಿಗ್ ಬಾಸ್ ಮನೇಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸೊ ಅದೆಲ್ಲ ಅವ್ರ ಎಫರ್ಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನೆನ್ನೆ ಸುದೀಪ್ ಸರ್ ಕೂಡ ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರು, ಇವಾಗಲಿಂದಾನೇ ನ್ಯೂ ಇಯರ್ ಪಾರ್ಟಿ ಶುರು ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ಹೌದು, ಇವಾಗ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನ ನಮ್ಮ ಕ್ವೆಶ್ಚನ್ ಆನ್ಸರ್ ಶುರು ಮಾಡ್ಬಿಡೋಣ. ಮೊದಲಿಗೆ ಅಂದ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀರಾ ನೀವು ಬಿಗ್ ಬಾಸ್ ನಲ್ಲಿ. ಬಿಗ್ ಬಾಸ್ ಬಾಯ್ನಲ್ಲಿ ಆ ಥರ ಮಾತು ಬಹುಶಃ ಯಾರಿಗೂ ಬಂದಿಲ್ಲ ಅನ್ಸತ್ತೆ. ಹೋಗಿ ಬಾ ಮಗಳೇ ಅನ್ನೋದು, ಒಂದು ಮಗಳನ್ನ ತವ್ರ ಮನೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳೋದು. ಬಹುಶಃ ನೆನ್ನೆ ಎಪಿಸೋಡ್ ನೋಡ್ತಿರೋರು ಎಲ್ಲರೂ ತುಂಬ ಜನ ಇಮೋಷ್ನಲ್ ಆಗಿಬಿಟ್ಟಿರ್ತಾರೆ. ಅದನ್ನ ನೀವು ಕೂಡ ತುಂಬ ಅಳ್ತಾ ಇದ್ರಿ. ಹೇಗಿತ್ತು ಆ ಸಿಚುವೇಶನ್ ಅಂತ? ಆ್ಯಂಡ್ ಅಂದರೆ ಹೇಳ್ತಾ ಇದ್ರೆ ನನಗೆ ಒಂಥರ ಮೈ ಜುಮ್ ಅನ್ನಿಸ್ತಾ ಇದೆ ಆ ಸಿಚುವೇಶನ್. ಇನ್ನು ನೀವು ಅದನ್ನು ಫೀಲ್ ಮಾಡಿ ಬಂದಿರೋರು ಏನು ಹೇಳ್ತೀರಿ ಅದ್ರ ಬಗ್ಗೆ? ಆ್ಯಕ್ಚುಲಿ ಏನು ಹೇಳಿದ್ರು ಕಡಿಮೆನೆ ಅದ್ರ ಬಗ್ಗೆ. ಬಿಕಾಸ್ ಅದು ಒಂದು ತುಂಬ ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ನನಗೆ ನ್ಯೂ ಇಯರ್ಗೆ ಒಂದು ದೊಡ್ಡ ಗಿಫ್ಟ್ ನನಗೆ. ಅದು ಒಂಥರ ಎಲಿಮಿನೇಷನ್ ಥರ ನನಗೆ ಅನಿಸಿಲ್ಲ, ಅದು ಎಲ್ಲೂ ಎಲಿಮಿನೇಷನ್ ಥರ ಅನಿಸಿಲ್ಲ ನನಗೆ. ಆ್ಯಕ್ಚುಲಿ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ನೀವಲ್ಲಿ ಬಿಗ್ ಬಾಸ್ ಜೊತೆ ಮಾತಾಡುವಾಗ, ಗೆದ್ದಿದ್ದಕ್ಕಿಂತ ಜಾಸ್ತಿ ಬಿಡು ಇದು ಅಂತ ಹೇಳಿ. ಹೌದು, ಎಸ್, ನನಗೆ ಅದು ಆಲ್ಮೋಸ್ಟ್ ಗ್ರ್ಯಾಂಡ್ ಫಿನಾಲೆ ಥರನೇ ಇತ್ತು, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಥರನೇ ಇತ್ತು ನನಗೆ. ಐ ಥಿಂಕ್ ಅದು ಕಪ್ಪು ಗೆದ್ದಷ್ಟೇ ನನಗೆ ಸಂತೋಷ ಕೊಡ್ತು. ಆ ಒಂದು ಲೆಟರ್ ಇರ್ಬೋದು, ಇಟ್ಸ್ ಬ್ಯೂಟಿಫುಲ್ ಲೆಟರ್. ಅದ್ರಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದರೆ, ನಿಮ್ಮ ಎಲ್ಲ ನವರಸಗಳನ್ನೂ ಈ ಮನೆ ನೋಡಿದೆ, ಸಾಕ್ಷಿಯಾಗಿದೆ ಈ ಮನೆ ಅಂತ ವರ್ಣಿಸ್ತಾರೆ. ಆ್ಯಂಡ್ ಕೊಂಚ ದುಃಖ ಇದ್ರೂ ನಿಮ್ಮನ್ನ ಕಳಿಸ್ಕೊಡ್ಬೇಕಾಗಿದೆ. ನಿಮ್ಮ ಎಲ್ಲ ತುಂಟತನದಿಂದ ಹಿಡಿದು ದುಃಖ, ಖುಷಿ, ನಗು ಎಲ್ಲ ನೋಡಿದೆ ಈ ಮನೆ. ಬ್ಯೂಟಿಫುಲ್ ಆಗಿ ಆ ಲೆಟರ್ ಬರ್ದಿರುತ್ತೆ. ಆ್ಯಂಡ್ ನಾನು ಡೋರ್ ಹತ್ರ ಹೋಗಿ ನಿಂತ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ ಒಂದು ಮಾತು, ಇದು ಬೀಳ್ಕೊಡ್ತಾ ಇರೋದು ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡ್ತಾ ಇರೋದಲ್ಲ, ನೀವು ತವ್ರ ಮನೆಯಿಂದ ಹೋಗ್ತಾ ಇರೋದು ಅಂತ ಒಂದು ಮಾತು ಹೇಳ್ತಾರೆ. ಮದ್ವೆ ಮಾಡಿ ತವ್ರ ಮನೆಯಿಂದ ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಕೆಲವೊಂದು ಕಳ್ಕೊಂಡೆ, ಬಟ್ ಕಳ್ಕೊಂಡಿರೋದು ಏನು ಮ್ಯಾಟ್ರೇ ಆಗಿಲ್ಲ ನನಗೆ. ತುಂಬ ಗಳಿಸಿದ್ದೀನಿ. ಈ ಒಂದು ಮಾತಿದೆಯಲ್ಲ, ಬಿಗ್ ಬಾಸ್ ಮಾತನಾಡಿರುವಂಥ ಮಾತುಗಳು, ಆ ಲೆಟರು, ಐ ಥಿಂಕ್ ಫಾರ್ ಅ ಲೈಫ್ ಟೈಮ್ ಅದು ಮೆಮೊರೇಬಲ್, ತುಂಬ ಮೆಮೊರೇಬಲ್.